ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ವಿಶೇಷ ಏನಂದರೆ, ಮಾನ್ಯ ಶಿಕ್ಷಣ ಸಚಿವರು ಗಣರಾಜ್ಯೋತ್ಸವ ದಿನ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರೆ, ಅದೇ ಸ್ಟೇಟ್ಮೆಂಟ್ ಬಗ್ಗೆ ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಡೀಟೇಲಾಗಿ ನೋಡಿ, ಹೌದಾ? ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಒಂದು ಪೇಪರ್ ಕಟೌಟನ್ನು ಇಲ್ಲಿ ನೋಡಬಹುದು. ಶಿವಮೊಗ್ಗದಲ್ಲಿ ಮಾನ್ಯ ಸಚಿವರು ಏನು ಹೇಳಿದಾರಪ್ಪ ಅಂತಂದರೆ 10,800 ಶಿಕ್ಷಕರ ನೇಮಕ ಅಂತ ಹೇಳಿದ್ದಾರೆ, ಹೌದಾ? ಸೊ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಸರ್ಕಾರಿ ಶಾಲೆಗಳಿಗೆ 10,800 ಶಿಕ್ಷಕರ ನೇಮಕ ಹಾಗೂ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸೋಮವಾರ ದಿವಸ ಶಿವಮೊಗ್ಗದಲ್ಲಿ ತಿಳಿಸಿದ್ದಾರೆ. ಮತ್ತೇನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಗಣರಾಜ್ಯೋತ್ಸವ ನಿಮಿತ್ತ ಧ್ವಜಾರೋಹಣ ನೆರವೇರಿಸಿದ ಅವರು 5,000 ಸರ್ಕಾರಿ ಶಾಲೆಗಳಲ್ಲಿ ರೂಪಾಯಿ 160 ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಕ್ಲಾಸಸ್, ಸೈನ್ಸ್ ಪ್ರಯೋಗಾಲಯಗಳನ್ನು ಅಳವಡಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. 5,000 ಸರ್ಕಾರಿ ಶಾಲೆಗಳಿಗೆ, ಹೌದಾ? ಮೂಲ ಸೌಕರ್ಯಕ್ಕಾಗಿ 500 ಕೋಟಿ ವ್ಯಯಿಸಲಾಗುವುದು ಎಂದರು. LKG PUC ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ, ಉಚಿತ ನೋಟ್ಬುಕ್ ನೀಡುವ ಪ್ರಸ್ತಾವವು ಸರ್ಕಾರದ ಹಂತದಲ್ಲಿದೆ, ಹೌದಾ? ಇವರು ಹೇಳೋದು ಯಾವಾಗಪ್ಪ ಅಂತಂದರೆ, ಜೂನ್ 1ನೇ ತಾರೀಕು ಒಳಗಾಗಿ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಇವರು ಹೇಳ್ತಾ ಇದ್ದಾರೆ. ಬಟ್ ಮುಂದಿನ ಶೈಕ್ಷಣಿಕ ವರ್ಷದ ಒಳಗಾಗಿ ಅಂದರೆ ಜೂನ್ ಒಳಗಡೆ ಸರ್ಕಾರಿ ಶಾಲೆಗಳಿಗೆ 10,800 ಶಿಕ್ಷಕರ ನೇಮಕ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು, ಹೌದಾ? ಜೂನ್ 1ರ ಒಳಗಾಗಿ ಶೈಕ್ಷಣಿಕ ಸ್ಟಾರ್ಟ್ ಆಗೋದು ಜೂನ್ 1. ಇದರ ಒಳಗಾಗಿಯೇ ಅವರು, ಅಂದರೆ ಏನು, ಈಗ ರೀಸೆಂಟಾಗಿ ಜನವರಿ ಸ್ಟಾರ್ಟ್ ಆಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳ ಒಳಗಾಗಿ ಕಾಲ್ಫಾರ್ಮನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಮೀನ್ಸ್ ಫೆಬ್ರವರಿ ಆರ್ ಮಾರ್ಚ್ ಈ 2 ತಿಂಗಳಿನಲ್ಲಿನ ಏನಾಗ್ತಾವಪ್ಪ ಅಂದರೆ ಕಾಲ್ಫಾರ್ಮ್ ಇದ್ದಿದ್ದು ಡೆಫಿನೆಟಾಗಿ ಆಗುವಂಥ ಚಾನ್ಸಸ್ಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಸೊ ಯಾರು ಪ್ರಶಿಕ್ಷಣಾರ್ಥಿಗಳು, ಯಾರು ಎಕ್ಸಾಮ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ಎಕ್ಸಾಮ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು. ದಿಸ್ ಇಸ್ ದ ಬೆಸ್ಟ್ ಚಾನ್ಸ್, ಓಕೆ? ಇನ್ನು ಮುಂದೆ ಕಾಲ್ಫಾರ್ಮ್ ಆಗ್ತಾವೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಬರ್ತಾ ವೇಕೆನ್ಸಿ ಫುಲ್ ಆಗ್ತಾ ಹೋಗ್ತವೆ. ಸೊ ಚಾನ್ಸಸ್ಗಳು ಕಡಿಮೆ ಇದ್ದಾವೆ. ಈ ಸಲ ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಹೌದಾ? 5 ವರ್ಷ ಎಲ್ಲ ಜನರಲ್ ಇರಲಿ, SC ST ಇರಲಿ, OBC ಇರಲಿ, ಎಲ್ಲರಿಗೂ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಅಪಾರ್ಚುನಿಟಿಯನ್ನು ನಾವು ಏನು ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು. ಈ 1 ವರ್ಷ ಮಾತ್ರ ಅದು ಅಪ್ಲೈ ಆಗ್ತದೆ. ಸೊ ಎಲ್ಲ ಎಕ್ಸಾಮ್ಗಳಿಗೆ ನಾವೇನು ಮಾಡಬೇಕು, ಪ್ರಿಪ್ರೇಷನನ್ನು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಓದೋದನ್ನು ಸ್ಟಾರ್ಟ್ ಮಾಡಿರಿ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ನನ್ನ ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.